ನಮಸ್ತೆ ಮಕ್ಕಳೇ. ನಿಮಗೆಲ್ಲ ಒಂದು ಕತೆ ಹೇಳಲಾ? ಈ ಕತೆ ನೀಲಿ ನರಿ ಬಗ್ಗೆ. ನರಿಗಳೆಲ್ಲ ಬೂದು ಮಿಶ್ರಿತ ಹಳದಿ ಬಣ್ಣ ಇರುತ್ತೆ. ಇದ್ಯಾವುದಿದು? ನೀಲಿ ನರಿ. ಈ ನರಿ ನೀಲಿ ಬಣ್ಣ ಆಗಿದ್ದಾದ್ರೂ ಹೇಗೆ? ನೀಲಿ ಬಣ್ಣ ಆದಮೇಲೆ ಈ ನರಿ ಏನು ಮಾಡ್ತು? ಇದೇ ಇವತ್ತಿನ ಕಥೆ. ಒಂದು ಕಾಡಲ್ಲಿ ಒಂದು ನರಿ ಇತ್ತಂತೆ. ಆ ನರಿಗೆ ಬಹಳ ಹಸಿವಾಗ್ತಾ ಇತ್ತಂತೆ. ಅದು ಊಟನ ಹುಡುಕ್ತಾ ಹುಡುಕ್ತಾ ಒಂದು ಹಳ್ಳಿ ಕಡೆ ಬಂತಂತೆ. ಹಳ್ಳಿಲಿ ಬಂದ ತಕ್ಷಣ ಹಳ್ಳಿಯಲ್ಲಿದ್ದ ಬೇರೆ ನಾಯಿಗಳು ಈ ನರಿಯನ್ನು ನೋಡಿ ಜೋರಾಗಿ ಬೊಗಳ್ತಾ ನರಿನ ಅಟ್ಟಿಸ್ಕೊಂಡು ಹೋದ್ವಂತೆ. ಈ ನಾಯಿಗಳಿಂದ ತಪ್ಪಿಸ್ಕೊಳ್ಳೋ ಭರದಲ್ಲಿ ಓಡ್ತಾ ಓಡ್ತಾ ನರಿ ಒಂದು ನೀಲಿ ಬಣ್ಣ ತುಂಬಿದ ಗುಂಡಿಯಲ್ಲಿ ಬಿದ್ದೋಯ್ತಂತೆ. ನಾಯಿಗಳಿಂದ ತಪ್ಪಿಸ್ಕೊಳ್ಳೋಕೆ ಈ ನರಿ ಅಲ್ಲೇ ಅವಿತು ಕೂತಿತ್ತಂತೆ. ನಾಯಿಗಳೆಲ್ಲ ಹೋದ್ಮೇಲೆ ಈ ಹಳ್ಳಿ ಸಹವಾಸ ಬೇಡಪ್ಪ ಅಂತ ನರಿ ಮೆಲ್ಲಗೆ ಕಾಡಿನತ್ತ ಹೊರಡ್ತಂತೆ. ಕಾಡಿನ ಕಡೆ ಹೋದಾಗ ಅಲ್ಲಿ ನರಿಗೆ ಒಂದು ಆನೆ ಎದುರು ಸಿಕ್ತಂತೆ. ಈ ನರಿಯನ್ನು ನೋಡಿದ ತಕ್ಷಣ ಆನೆ ಭಯದಿಂದ ಓಡ್ ಹೊಟ್ಟೋಯ್ತಂತೆ. ಅರೆ, ನರಿಗೆ ಆಶ್ಚರ್ಯ ಆಯಿತು. ನನ್ನ ನೋಡಿ ಆನೆ ಯಾಕೆ ಓಡ್ತಿದೆ ಅಂತ. ಸ್ವಲ್ಪ ಮುಂದೆ ಹೋಗ್ತಾ ಒಂದು ಹುಲಿ ಬಂತಂತೆ. ಹುಲಿ ಕೂಡ ಈ ನರಿನ ನೋಡಿ ಓಡ್ ಹೋಯ್ತಂತೆ ಭಯದಲ್ಲಿ. ಆಮೇಲೆ ನರಿ ಎದುರಿಗೆ ಒಂದು ಪುಟ್ಟ ಮೊಲ ಸಿಕ್ತಂತೆ. ಆ ಪುಟ್ಟ ಮೊಲ ನರಿನ ನೋಡಿ, ಅಯ್ಯೋ ಇದ್ಯಾವ್ದಿದು ನೀಲಿ ಪ್ರಾಣಿ ಅಂತ ಕೇರಿಚ್ಕೊಂತ ಓಡ್ ಹೋಯ್ತಂತೆ. ನರಿ, ನೀಲಿ ಪ್ರಾಣಿ ಯಾರಿದು ಅಂತ ಹಿಂದೆ ಮುಂದೆ ನೋಡಿದ್ರೆ ಅಲ್ಲಿ ಬೇರೆ ಯಾರೂ ಇಲ್ಲ. ನರಿ ತನ್ನ ಮೈಯನ್ನೇ ತಾನು ನೋಡ್ಕೊಂಡ್ರೆ ಮೈಯೆಲ್ಲ ನೀಲಿ. ಯಾಕೆ ಹೇಳಿ? ಆಗ್ಲೇ ಹಳ್ಳಿಲಿ ನೀಲಿ ಬಣ್ಣ ತುಂಬಿದ ಗುಂಡಿಲ್ ಬಿದ್ದಿತ್ತಲ್ವ ನರಿ. ಹಾಗಾಗಿ ಇದರ ಮೈಯೆಲ್ಲ ನೀಲಿ ಬಣ್ಣ ಆಗಿತ್ತು. ಎಲ್ಲ ಪ್ರಾಣಿಗಳು ಇದನ್ನ ನೋಡಿ ಹೆದರ್ತಿತ್ತಲ್ಲ. ನರಿ ಒಂದು ಉಪಾಯ ಮಾಡ್ತು. ಎಲ್ಲ ಪ್ರಾಣಿಗಳನ್ನು ದೊಡ್ಡ ದನಿಯಲ್ಲಿ ಕರೀತಂತೆ. ಇಲ್ಲಿ ಕೇಳಿ ಪ್ರಾಣಿಗಳೇ, ಬನ್ನಿ. ಎಲ್ಲ ಪ್ರಾಣಿಗಳು ಬಂದ್ವು. ನರಿ ಎತ್ತರದ ಜಾಗದಲ್ಲಿ ನಿಂತು ಕೂಗಿ ಹೇಳ್ತಂತೆ, ಇಲ್ಲಿ ಕೇಳಿ, ನಾನು ದೇವಲೋಕದಿಂದ ಬಂದಿರುವ ದೇವದೂತ. ನೀವೆಲ್ಲರೂ ಇನ್ಮೇಲೆ ನನ್ನ ಮಾತನ್ನೇ ಕೇಳಬೇಕು. ಇಲ್ಲದೆ ಇದ್ರೆ ನಿಮ್ಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಂತೆ. ಎಲ್ಲ ಪ್ರಾಣಿಗಳು ಭಯದಿಂದ ಈ ಹೇಳ್ದಂಗೆ ಕೇಳಕ್ ಒಪ್ಕೊಂಡ್ವಂತೆ. ಆದ್ರೆ ನಿಮಗ್ ಗೊತ್ತಾ, ನರಿ ಒಂದು ಷರತ್ತಿಡ್ತಂತೆ. ಕಾಡಿನಲ್ಲಿರುವ ಎಲ್ಲ ನರಿಗಳು ಕಾಡಿನ ರಕ್ಷಣೆಗೆ ಯಾವಾಗಲೂ ಕಾಡಿಂದ ಹೊರಗಡೆ ಕಾವಲು ಕಾಯ್ತಾ ಇರಬೇಕು. ಯಾವ ನರಿ ಕೂಡ ನನ್ನ ಹತ್ರ ಬರಬಾರ್ದು ಅಂತ ಹೇಳ್ತಂತೆ. ಯಾಕೆ ಗೊತ್ತಾ? ಅಕಸ್ಮಾತು ಯಾವುದಾದ್ರೂ ಬೇರೆ ನರಿ ಇದೂನು ನರಿನೇ ಅಂತ ಕಂಡಿಡಿದ್ಬಿಟ್ರೆ ಅಂತ ನರಿಗೆ ಭಯ. ಹೀಗಿರುವಾಗ ಈ ನರಿ ಬೇರೆ ಪ್ರಾಣಿಗಳ ಹತ್ರ ಊಟ ತರಿಸ್ಕೊಂಡು ತಿನ್ಕೊಂಡು ಮಜವಾಗಿತ್ತಂತೆ. ಒಂದು ದಿನ ಹುಣ್ಣಿಮೆಯ ರಾತ್ರಿ ಪೂರ್ಣ ಚಂದ್ರನ್ನ ನೋಡಿ
ನರಿ ಔ ಅಂತ ಗೀಳಿಡಕ್ ಶುರು ಮಾಡ್ತಂತೆ. ಅರೆ, ಎಲ್ಲ ಪ್ರಾಣಿಗಳಿಗೂ ಆಶ್ಚರ್ಯ. ಇದೇನಿದು, ಈ ನೀಲಿ ಪ್ರಾಣಿ ನರಿ ಥರ ಗೀಳಿಡ್ತಿದ್ಯಲ್ಲ ಅಂತ ನೋಡಿದ್ರೆ ಈ ನೀಲಿ ಪ್ರಾಣಿನೇ ನರಿ ಅನ್ನೋದು ಎಲ್ರಿಗೂ ಗೊತ್ತಾಯ್ತಂತೆ. ಆಗ ಬೇರೆ ಪ್ರಾಣಿಗಳೆಲ್ಲ ಸೇರಿ ನರಿಗೆ ಚೆನ್ನಾಗಿ ಬಡ್ದು ಬುದ್ಧಿ ಕಲಿಸಿದ್ವಂತೆ. ಅದಾದ್ಮೇಲೆ ಇನ್ಯಾವತ್ತೂ ಆ ನರಿನ ಆ ಪ್ರಾಣಿಗಳು ನಂಬಲೇ ಇಲ್ವಂತೆ. ಇದು ಈ ನೀಲಿ ನರಿಯ ಕಥೆ. ಈಗ ಹೇಳಿ ಮಕ್ಕಳೇ, ಇದರಿಂದ ನೀವೇನು ಕಲ್ತ್ರಿ? ನಾವು ಅಲ್ಲದೆ ಇರೋದನ್ನ ನಾವು ಅಂತ ಯಾವತ್ತೂ ಹೇಳ್ಕೋಬಾರ್ದು. ಸುಳ್ಳು ಹೇಳಿದ್ರೆ ಅದು ಯಾವಾಗಲೂ ನಮಗೆ ಅಪಾಯನೇ ತರುತ್ತೆ. ಇನ್ನೊಮ್ಮೆ ಇನ್ನೊಂದು ಹೊಸ ಕತೆ ಜೊತೆ ಬರ್ತೀನಿ. ನಿಮ್ಗಿನ್ನೊಂದು ಕತೆ ಹೇಳಲಾ?